ಎಲ್ಲ ವೀಕ್ಷಕರಿಗೂ ಜಿಕೆ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋ 2026 ಏಪ್ರಿಲ್ ತಿಂಗಳಿನ ಪ್ರಚಲಿತ ಘಟನೆಗಳ ಬಗ್ಗೆ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರವು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಯುಕ್ರೇನ್, ಆಪ್ಷನ್ ಸಿ ಕತಾರ್, ಆಪ್ಷನ್ ಡಿ ಇರಾನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇರಾನ್. ಇರಾನ್ ದೇಶದಲ್ಲಿ ಈ ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರವು ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಕಲೈ 2 ಜಲವಿದ್ಯುತ್ ಯೋಜನೆಯನ್ನು ಯಾವ ನದಿಗೆ ಪ್ರಸ್ತಾಪಿಸಲಾಗಿದೆ? ಆಪ್ಷನ್ ಎ ಸುಬನ್ಸಿರಿ, ಆಪ್ಷನ್ ಬಿ ಸಿಯಾಂಗ್, ಆಪ್ಷನ್ ಸಿ ಲೋಹಿತ್, ಆಪ್ಷನ್ ಡಿ ದಿಬಾಂಗ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಲೋಹಿತ್ ನದಿಗೆ ಈ ಯೋಜನೆಯನ್ನು ಪ್ರಸ್ತಾಪಿಸಲಾಗಿದೆ. ಬಾಹ್ಯಾಕಾಶ ನೌಕೆ ಮಿಷನ್ ಕಾರ್ಯಾಚರಣೆಗಳು 2026 ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಇಂದೋರ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ನವದೆಹಲಿ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೆಂಗಳೂರು. ದೇಶಾದ್ಯಂತ ಏಕರೂಪ ಪೊಲೀಸ್ ವ್ಯವಸ್ಥೆ ಪರಿಕಲ್ಪನೆಯಲ್ಲಿ ಅನುಷ್ಠಾನಕ್ಕೆ ತಂದಿರುವ ಕ್ರೈಮ್ ಆ್ಯಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಸಿಸ್ಟಮ್ಸ್ನ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದುದನ್ನು ಗುರುತಿಸಿ. ಅದರಲ್ಲಿ ಮೊದಲನೆಯದು, ದೇಶಾದ್ಯಂತ ಎಲ್ಲ ಪೊಲೀಸ್ ಠಾಣೆಗಳ ಡಿಜಿಟಲೀಕರಣ. 2, ಚಾರ್ಜ್ ಶೀಟ್ ಕೇಸ್ ಆರೋಪಿಗಳ ವಿವರಗಳು ಒಂದೇ ಕಡೆ ಲಭ್ಯ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿವೆ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2 ಹೇಳಿಕೆಗಳು ತಪ್ಪಾಗಿವೆ, ಆಪ್ಷನ್ ಡಿ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ 1 ಮತ್ತು 2 ಹೇಳಿಕೆಗಳು ಸಹಿತ ಸರಿಯಾಗಿವೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದುದನ್ನು ಗುರುತಿಸಿ. ಮೊದಲನೇ ಹೇಳಿಕೆ, ದೇಶದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 283.46 ಗೀಗಾವ್ಯಾಟ್ ತಲುಪಿದೆ. ಎರಡನೇ ಹೇಳಿಕೆ, ಜಾಗತಿಕ ಮಟ್ಟದಲ್ಲಿ ಭಾರತವು ಬ್ರೆಜಿಲ್ ಅನ್ನು ಹಿಂದಿಕ್ಕಿ 3ನೇ ಸ್ಥಾನ ಪಡೆದಿದೆ. ಪ್ರಸ್ತುತ ಮೂರನೇ ಹೇಳಿಕೆ, ತನ್ನ ವಿದ್ಯುತ್ ಬೇಡಿಕೆಯ 51.5% ನವೀಕರಿಸಬಹುದಾದ ಮೂಲಗಳಿಂದಲೇ ಪೂರೈಸುತ್ತಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿವೆ? ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 1 ಮತ್ತು 3 ಮಾತ್ರ, ಆಪ್ಷನ್ ಸಿ 2 ಮತ್ತು 3 ಸರಿಯಾಗಿವೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿವೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಹೇಳಿಕೆಗಳು ಸಹಿತ ಸರಿಯಾಗಿವೆ. ಯುವಿಕಾ ಕಾರ್ಯಕ್ರಮವು ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? ಆಪ್ಷನ್ ಎ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಆಪ್ಷನ್ ಬಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಆಪ್ಷನ್ ಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಆಪ್ಷನ್ ಡಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸರಿಯಾದಂಥ ಉತ್ತರ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್ ಪಂಪ್ಗಳು E20 ಇಂಧನವನ್ನು ಪೂರೈಸುವಂತೆ ಆದೇಶಿಸಿದೆ. ಈ E20 ಇಂಧನವು ಏನನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ಗಳು, ಆಪ್ಷನ್ ಎ 20% ಪೆಟ್ರೋಲ್ ಪ್ಲಸ್ 80% ಎಥೆನಾಲ್, ಆಪ್ಷನ್ ಬಿ 20% ಎಥೆನಾಲ್ ಪ್ಲಸ್ 80% ಪೆಟ್ರೋಲ್, ಸಿ 50% ಎಥೆನಾಲ್ ಪ್ಲಸ್ 50% ಪೆಟ್ರೋಲ್, ಆಪ್ಷನ್ ಡಿ 100% ಎಥೆನಾಲ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 20% ಎಥೆನಾಲ್ ಪ್ಲಸ್ 80% ಪೆಟ್ರೋಲ್. ಗಲ್ವಾನ್ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಆಳವಿಲ್ಲದ ನೀರಿನ ನೌಕೆಯನ್ನು ಯಾವ ಹಡಗುಕಟ್ಟೆಯಿಂದ ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಿಸಲಾಗಿದೆ? ಆಪ್ಷನ್ ಎ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್, ಆಪ್ಷನ್ ಬಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, ಆಪ್ಷನ್ ಸಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್, ಆಪ್ಷನ್ ಡಿ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುತ್ತಿರುವ ನ್ಯೂಕಾಸಲ್ ಕಾಯಿಲೆ
ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ? ಆಪ್ಷನ್ ಎ ವೈರಸ್, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ಶಿಲೀಂಧ್ರ, ಆಪ್ಷನ್ ಡಿ ಪ್ರೋಟೋಜೋವಾ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ವೈರಸ್. ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಏಪ್ರಿಲ್ 2, ಆಪ್ಷನ್ ಬಿ ಏಪ್ರಿಲ್ 3, ಆಪ್ಷನ್ ಸಿ ಏಪ್ರಿಲ್ 5, ಆಪ್ಷನ್ ಡಿ ಏಪ್ರಿಲ್ 7. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಏಪ್ರಿಲ್ 7. ಈ ವಿಶ್ವ ಆರೋಗ್ಯ ದಿನವನ್ನ ಪ್ರತಿ ವರ್ಷ ಏಪ್ರಿಲ್ 7ರಂದು ಆಚರಣೆಯನ್ನ ಮಾಡ್ತೀವಿ. 2026ರ ವಿಶ್ವ ಆರೋಗ್ಯ ದಿನದ ಥೀಮ್ ಆರೋಗ್ಯಕ್ಕಾಗಿ ಒಟ್ಟಾಗಿ ವಿಜ್ಞಾನದೊಂದಿಗೆ ನಿಲ್ಲಿ. ಇದು 2026ರ ವಿಶ್ವ ಆರೋಗ್ಯ ದಿನದ ಥೀಮ್ ಆಗಿದೆ. ಮುಂದಿನ ಪ್ರಶ್ನೆ, ಕೊನ್ಯಾಕ್ ಬುಡಕಟ್ಟು ಜನಾಂಗವು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ಗಳು ಎ ಬಿಹಾರ, ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ನ್ಯೂಕಾಟೆಲ್ ಸರೋವರವು ಯಾವ ದೇಶದಲ್ಲಿದೆ? ಆಪ್ಷನ್ ಎ ಮಲೇಷ್ಯಾ, ಆಪ್ಷನ್ ಬಿ ಇಂಡೋನೇಷ್ಯಾ, ಆಪ್ಷನ್ ಸಿ ಸ್ವಿಟ್ಜರ್ಲೆಂಡ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸ್ವಿಟ್ಜರ್ಲೆಂಡ್. ಏಪ್ರಿಲ್ 2026ರಲ್ಲಿ ಯಾವ ದೇಶದ ಮೊದಲ ಮಹಿಳಾ ಸೇನಾ ಮುಖ್ಯಸ್ಥೆಯಾಗಿ ಸುಸಾನ್ ಕೊಯ್ಲ್ ಅವರನ್ನು ನೇಮಿಸಲಾಯಿತು? ಆಪ್ಷನ್ ಎ ದಕ್ಷಿಣ ಕೊರಿಯಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಜಪಾನ್. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಭಾರತದ ಮೊದಲ ಮೀಸಲಾದ ಪರಮಾಣು ಕ್ಷಿಪಣಿ ಟ್ರ್ಯಾಕಿಂಗ್ ಮತ್ತು ಸಾಗರ ಕಣ್ಗಾವಲು ಹಡಗಿನ ಹೆಸರೇನು? ಆಪ್ಷನ್ ಎ ಐಎನ್ಎಸ್ ಧ್ರುವ, ಆಪ್ಷನ್ ಬಿ ಐಎನ್ಎಸ್ ಕಾವೇರಿ, ಆಪ್ಷನ್ ಸಿ ಐಎನ್ಎಸ್ ಕವಚ, ಆಪ್ಷನ್ ಡಿ ಐಎನ್ಎಸ್ ಸೂರ್ಯ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಐಎನ್ಎಸ್ ಧ್ರುವ. ಎಐ ಚಾಲಿತ ಚಾಟ್ಬಾಟ್ ಅಭಯ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಆಪ್ಷನ್ ಎ ರಾಷ್ಟ್ರೀಯ ತನಿಖಾ ಸಂಸ್ಥೆ, ಆಪ್ಷನ್ ಬಿ ಗುಪ್ತಚರ ಬ್ಯೂರೋ, ಆಪ್ಷನ್ ಸಿ ಜಾರಿ ನಿರ್ದೇಶನಾಲಯ, ಆಪ್ಷನ್ ಡಿ ಕೇಂದ್ರೀಯ ತನಿಖಾ ದಳ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಕೇಂದ್ರೀಯ ತನಿಖಾ ದಳ. ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸ್ಥಾಪಿಸಲಾಗುತ್ತಿದೆ? ಆಪ್ಷನ್ ಎ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಲಡಾಖ್, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ದೆಹಲಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಲಡಾಖ್. ಇತ್ತೀಚೆಗೆ ಭಾರತದ ರಾಮ್ಸರ್ ತಾಣವೆಂದು ಗೊತ್ತುಪಡಿಸಿದ ಶೇಖಾ ಝೀಲ್ ಪಕ್ಷಿಧಾಮವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ಈ ಶೇಖಾ ಝೀಲ್ ಎನ್ನುವ ಪಕ್ಷಿಧಾಮ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ನರಿಟ್ ಎಐ ಅನ್ನು ಯಾವ ರಾಜ್ಯ ಪೊಲೀಸರು ಪ್ರಾರಂಭಿಸಿದ್ದಾರೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕರ್ನಾಟಕ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಗುಜರಾತ್. ಸಹಯೋಗ್ ಪೋರ್ಟಲ್ಗೆ ಯಾವ ಸಚಿವಾಲಯವು ನೋಡಲ್ ಪ್ರಾಧಿಕಾರವಾಗಿದೆ? ಆಪ್ಷನ್ ಎ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಸಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ, ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ. ನಾವೀನ್ಯತೆ ಮತ್ತು ಒಳಗೊಳ್ಳುವಿಕೆ ಕುರಿತ 10ನೇ ರಾಷ್ಟ್ರೀಯ ಶೃಂಗಸಭೆ ಎಲ್ಲಿ ನಡೆಯಿತು? ಆಪ್ಷನ್ ಎ ಚಂಡೀಗಢ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಬೆಂಗಳೂರು. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಚಂಡೀಗಢ. ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ 2.0 ಅನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ಆಪ್ಷನ್ ಎ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಬಿ ಹಣಕಾಸು ಸಚಿವಾಲಯ, ಆಪ್ಷನ್ ಸಿ ಗೃಹ ವ್ಯವಹಾರ ಸಚಿವಾಲಯ, ಆಪ್ಷನ್ ಡಿ ಪಂಚಾಯತ್ ರಾಜ್ ಸಚಿವಾಲಯ.
ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಪಂಚಾಯತ್ ರಾಜ್ ಸಚಿವಾಲಯ. ಇತ್ತೀಚೆಗೆ ಡಸ್ಟ್ಲಿಕ್ ವ್ಯಾಯಾಮವು ಯಾವ ದೇಶಗಳ ನಡುವೆ ನಡೆಯಿತು? ಆಪ್ಷನ್ ಎ, ಭಾರತ ಮತ್ತು ಫ್ರಾನ್ಸ್. ಆಪ್ಷನ್ ಬಿ, ಭಾರತ ಮತ್ತು ಉಜ್ಬೇಕಿಸ್ತಾನ್. ಆಪ್ಷನ್ ಸಿ, ಭಾರತ ಮತ್ತು ಅಮೆರಿಕ. ಆಪ್ಷನ್ ಡಿ, ಭಾರತ ಮತ್ತು ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಭಾರತ ಮತ್ತು ಉಜ್ಬೇಕಿಸ್ತಾನ್ ಇವೆರಡರ ಮಧ್ಯೆ ಡಸ್ಟ್ಲಿಕ್ ಅನ್ನೋ ವ್ಯಾಯಾಮ ನಡೆಯಿತು. ಏಪ್ರಿಲ್ 2026ರಲ್ಲಿ ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ 5 ಹೊಸ ಜಿಲ್ಲೆಗಳ ರಚನೆಗೆ ಅನುಮೋದನೆ ನೀಡಲಾಗಿದೆ? ಆಪ್ಷನ್ ಎ, ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಬಿ, ಲಡಾಖ್. ಆಪ್ಷನ್ ಸಿ, ಪುದುಚೇರಿ. ಆಪ್ಷನ್ ಡಿ, ಅಂಡಮಾನ್ ಮತ್ತು ನಿಕೋಬಾರ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಲಡಾಖ್. ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನಲ್ಲಿ ಮೊದಲು 2 ಜಿಲ್ಲೆಗಳಿದ್ದವು. ಈಗ 5 ಹೊಸ ಜಿಲ್ಲೆಗಳಾಗಿ ಒಟ್ಟು ಈಗ ಪ್ರಸ್ತುತ 7 ಜಿಲ್ಲೆಗಳಾಗಿವೆ. 2 ಜಿಲ್ಲೆಗಳಿಂದ ಈಗ ಆ ಸಂಖ್ಯೆ 7 ಜಿಲ್ಲೆಗೆ ಏರಿಕೆಯಾಗಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಬಿಡುಗಡೆಯಾದ ಸಿಪ್ರಿ ವರದಿಯ ಪ್ರಕಾರ ವಿಶ್ವದ ಮಿಲಿಟರಿ ವೆಚ್ಚದಲ್ಲಿ ಭಾರತದ ಸ್ಥಾನ ಎಷ್ಟು? ಆಪ್ಷನ್ ಎ 3ನೇ, ಆಪ್ಷನ್ ಬಿ 4ನೇ, ಆಪ್ಷನ್ ಸಿ 5ನೇ, ಆಪ್ಷನ್ ಡಿ 6ನೇ ಸ್ಥಾನಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ 5ನೇ ಸ್ಥಾನ. ಏಪ್ರಿಲ್ 2026ರಲ್ಲಿ ಭಾರತದ ಮೊದಲ ಜಲ ತಟಸ್ಥ ರೈಲ್ವೆ ಡಿಪೋ ಯಾವುದು? ಆಪ್ಷನ್ ಎ, ಕಂಕಾರಿಯಾ ಕೋಚಿಂಗ್ ಡಿಪೋ. ಆಪ್ಷನ್ ಬಿ, ಹಬೀಬ್ಗಂಜ್ ರೈಲ್ವೆ ಡಿಪೋ. ಆಪ್ಷನ್ ಸಿ, ಚಾರ್ಬಾಗ್ ಕೋಚಿಂಗ್ ಡಿಪೋ. ಆಪ್ಷನ್ ಡಿ, ಮೈಸೂರು ಕೋಚಿಂಗ್ ಡಿಪೋ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಕಂಕಾರಿಯಾ ಕೋಚಿಂಗ್ ಡಿಪೋ. ಏಪ್ರಿಲ್ 2026ರಲ್ಲಿ ಗೂಗಲ್ ಕ್ಲೌಡ್ ಇಂಡಿಯಾ ಕೃತಕ ಬುದ್ಧಿಮತ್ತೆ ಹಬ್ಗೆ ಯಾವ ರಾಜ್ಯದಲ್ಲಿ ಶಂಕುಸ್ಥಾಪನೆ ಮಾಡಲಾಯಿತು? ಆಪ್ಷನ್ ಎ, ಮಹಾರಾಷ್ಟ್ರ. ಆಪ್ಷನ್ ಬಿ, ಕರ್ನಾಟಕ. ಆಪ್ಷನ್ ಸಿ, ತಮಿಳುನಾಡು. ಆಪ್ಷನ್ ಡಿ, ಆಂಧ್ರಪ್ರದೇಶ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಆಂಧ್ರಪ್ರದೇಶ. ಆಂಧ್ರಪ್ರದೇಶದ ತಾರ್ಲುವಾಡ ಅನ್ನೋ ಪ್ರದೇಶದಲ್ಲಿ ಗೂಗಲ್ ಕ್ಲೌಡ್ ಇಂಡಿಯಾ ತನ್ನ ಎಐ ಹಬ್ಗೆ ಶಂಕುಸ್ಥಾಪನೆಯನ್ನ ಈ ಸ್ಥಳದಲ್ಲಿ ಮಾಡಲಾಗಿದೆ. ಇತ್ತೀಚೆಗೆ ಒಪೆಕ್ ತೊರೆಯಲು ನಿರ್ಧರಿಸಿದ ದೇಶ ಯಾವುದು? ಆಪ್ಷನ್ ಎ, ಸೌದಿ ಅರೇಬಿಯಾ. ಆಪ್ಷನ್ ಬಿ, ಇರಾಕ್. ಆಪ್ಷನ್ ಸಿ, ಇರಾನ್. ಆಪ್ಷನ್ ಡಿ, ಯುಎಇ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಯುಎಇ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿಯನ್ನು ತ್ವರಿತಗೊಳಿಸಲು 2026ರ ಏಪ್ರಿಲ್ನಲ್ಲಿ ಮಂಡಿಸಲಾದ ಮಸೂದೆ ಯಾವುದು? ಆಪ್ಷನ್ ಎ, 106ನೇ ಸಂವಿಧಾನ ತಿದ್ದುಪಡಿ ಮಸೂದೆ. ಆಪ್ಷನ್ ಬಿ, 131ನೇ ಸಂವಿಧಾನ ತಿದ್ದುಪಡಿ ಮಸೂದೆ. ಆಪ್ಷನ್ ಸಿ, 128ನೇ ಸಂವಿಧಾನ ತಿದ್ದುಪಡಿ ಮಸೂದೆ. ಆಪ್ಷನ್ ಡಿ, 135ನೇ ಸಂವಿಧಾನ ತಿದ್ದುಪಡಿ ಮಸೂದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, 131ನೇ ಸಂವಿಧಾನ ತಿದ್ದುಪಡಿ ಮಸೂದೆ. 2026ರ ಏಪ್ರಿಲ್ನಲ್ಲಿ ಲೋಕಸಭೆಯಲ್ಲಿ 131ನೇ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಎಷ್ಟು ಬೆಂಬಲ ಬೇಕಿತ್ತು, ಆದರೆ ಅದು ವಿಫಲವಾಯಿತು? ಆಪ್ಷನ್ ಎ, ಸರಳ ಬಹುಮತ. ಆಪ್ಷನ್ ಬಿ, 3/4 ಬಹುಮತ. ಆಪ್ಷನ್ ಸಿ, 1/2 ಬಹುಮತ. ಆಪ್ಷನ್ ಡಿ, 2/3 ಬಹುಮತ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ. ಸರಿಯಾದಂತಹ ಉತ್ತರ ಆಪ್ಷನ್ ಡಿ, 2/3 ಬಹುಮತ. 131ನೇ ಸಂವಿಧಾನ ತಿದ್ದುಪಡಿ ಮಸೂದೆಯು ಲೋಕಸಭೆಯ ಒಟ್ಟು ಸ್ಥಾನಗಳನ್ನು 543ರಿಂದ ಎಷ್ಟು ಸಂಖ್ಯೆಗೆ ಹೆಚ್ಚಿಸಲು ಪ್ರಸ್ತಾಪಿಸಿತ್ತು? ಆಪ್ಷನ್ ಎ, 750. ಆಪ್ಷನ್ ಬಿ, 800. ಆಪ್ಷನ್ ಸಿ, 850. ಆಪ್ಷನ್ ಡಿ, 900. ಈ ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಜಿಕೆ ಮಾಸ್ಟರ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.